ಎಲ್ಲರಿಗೂ ಇಷ್ಟವಾದಂಥ ಧಾರಾವಾಹಿ ಅದುವೇ ಕರ್ಣ ಧಾರಾವಾಹಿ. ಇದರಲ್ಲಿ ಭವ್ಯ ಮತ್ತು ಕಿರಣ್ ರಾಜ್ ಅವರ ನಟನೆ ಕೂಡ ತುಂಬಾನೇ ಚೆನ್ನಾಗಿದೆ. ಧಾರಾವಾಹಿ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ. ನೆಕ್ಸ್ಟ್ ಏನಾಗ್ಬೋದು ಅಂತ ಜನರು ಕೂಡ ಲೆಕ್ಕಾಚಾರ ಹಾಕಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದ್ರೆ ಈ ಒಂದು ಕರ್ಣ ಧಾರಾವಾಹಿಯಲ್ಲಿ ಈಗ ಒಂದು ಸಂಚಿಕೆಗಳು ತುಂಬಾನೇ ರೋಚಕತೆಯಿಂದ ಕೂಡಿದೆ. ಮತ್ತೆ ಈಗ ತಂದೆಯನ್ನೇ ಸಹ ಎದುರಾಕೊಂಡಿರುವಂಥದ್ದು ರಮೇಶ್ ಕುತಂತ್ರ ಎಲ್ಲವೂ ಕೂಡ ಕರ್ಣಗೆ ಗೊತ್ತಾಗಿದೆ. ಸೊ ಹಾಗಾಗಿ ನಿನ್ನ ಆಟ ನಡೆಯೋದಿಲ್ಲ, ನಾನು ಇನ್ಮೇಲೆ ನನ್ನ ಅಸಲಿ ಆಟವನ್ನು ತೋರಿಸ್ತೀನಿ ಅಂತ ಕರ್ಣ ಕೂಡ ಚಾಲೆಂಜ್ ಅನ್ನ ಮಾಡಿದ್ದಾರೆ. ಕರ್ಣ ಮತ್ತೆ ನಿಧಿ ಏನಿದ್ದಾರೆ ಇವರ ಒಂದು ಮ್ಯಾಟರ್ ಈಗ ನಿತ್ಯಗೆ ಒಂದು ಸ್ವಲ್ಪ ಕೂಡ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಗೊತ್ತಾದ್ರೆ ಅದು ಯಾವ ರೀತಿ ಇರುತ್ತೆ ಅಂತ ನೋಡೋಕೆ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಇವರ ಒಂದು ಮದುವೆ ಎಪಿಸೋಡ್ ಬರಲಿ ಅಂತ ಕೂಡ ಜನರು ಕಾಯ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಬಂದ್ರೆ ಜನರು ತುಂಬಾನೇ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಬಹಳಷ್ಟು ಚೆನ್ನಾಗಿಯೂ ಕೂಡ ನಟಿಸ್ತಾ ಇದ್ದಾರೆ. ಪ್ರತಿ ದಿವಸ ಒಂದು ರೋಚಕ ಟ್ವಿಸ್ಟ್ಗಳು ಬರ್ತಾ ಇದೆ. ಕರ್ಣ ಈಗ ಮೊನ್ನೆ ತಾನೇ ನಿಧಿಯನ್ನ ಸಹ ಸೇವ್ ಮಾಡುವಂಥದ್ದು. ನಿಧಿ ಮತ್ತೆ ಅವ್ರ ಅಜ್ಜಿಯನ್ನ ಕೂಡ ಹಾಕಿರ್ತಾರೆ ರೌಡಿಗಳು. ಸೊ ಅವ್ರಿಗೆಲ್ಲ ಹೊಡೆದು ನಿಧಿಯನ್ನ ಸೇವ್ ಮಾಡಿದಂಥ ಟೈಮಲ್ಲಿ ನಿಧಿಗೆ ಬಹಳನೇ ಖುಷಿ ಆಗ್ಬಿಡುತ್ತೆ. ಮೆಚ್ಚುಗೆಯ ಮಾತುಗಳನ್ನು ಕೂಡ ನಿಧಿ ತಿಳಿಸ್ತಾಳೆ. ಮೆಸೇಜ್ ಮಾಡುವಂಥದ್ದು, ಕಾಲಲ್ಲಿ ಮಾತನಾಡುವಂಥದ್ದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಮದುವೆ ಎಪಿಸೋಡ್ ಕೂಡ ಅತಿ ಶೀಘ್ರದಲ್ಲೇ ಬರ್ಬೋದು. ನೋಡೋಣ ಹೇಗಿರುತ್ತೆ ಅಂತ. ಸೊ ಜನರು ಕೂಡ ನೋಡಿ ಇಷ್ಟಪಡ್ತಾ ಇದ್ದಾರೆ. ನಿಮಗೂ ಕೂಡ ಇಷ್ಟನ ಒಳ್ಳೆ TRP ರೇಟಿಂಗ್ ಕೂಡ ಸಿಗ್ತಾ ಇದೆ ಕನ್ನಡ ಧಾರಾವಾಹಿ. ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಕಿರಣ್ ರಾಜ್ ಮತ್ತೆ ಭವ್ಯ ಅವರು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು.